ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸಮ್ಮರ್ ಶಾಪಿಂಗ್ ಮಾಡ್ತಾ ಇದ್ದೀನಿ, ಹಾಗೆ ಅದ್ರ ಜೊತೆಗೆ ನನ್ನ ಬರ್ಡೇ ಇದೆ, ಅದಕ್ಕೋಸ್ಕರ ಒಂದಷ್ಟು ಬಟ್ಟೆಗಳನ್ನ ತೊಗೊಂಡಿದ್ದೀನಿ. ಸೊ ನಿಮ್ಮ ಮುಂದೆ ತೋರಿಸೋಣ ಅಂತ ನಾನು ಈ ವ್ಲಾಗನ್ನು ಮಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ಸಮ್ಮರ್ಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತೆಲ್ಲ ತೋರಿಸ್ತೀನಿ ನಾನು ನಿಮಗೆ. ಇದು ಎಲ್ಲ ಸವನಾಯಿಂದ ಆರ್ಡ್ರ್ ಮಾಡಿರೋದು. ಸೊ ಟೋಟಲಿ 5 ಪೀಸಸ್. ಇದಿಷ್ಟನ್ನು ನಾನು ಇವಾಗ ಒಂದೇ ಓಪನ್ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ಲೈಕ್ ಆಚೆ ಹಾಕೊಂಡು ಹೋಗೋಕ್ಕೆ, ಮನೇಲಿ ಹಾಕೊಂಡು ಹೋಗೋಕ್ಕೆ ಎಲ್ಲ ರೀತಿಯಲ್ಲೂ ಇರಬೇಕಂತ ನಾನು ಆರ್ಡ್ರ್ ಮಾಡಿರೋದು. ಸೊ ದಿಸ್ ಇಸ್ ಒನ್ ಫ್ರಮ್ ಸವನ. ಇದು ಈ ಥರ ಇದೆ ನೋಡೋದಕ್ಕೆ. ಆ್ಯಕ್ಚುಲಿ ನನಗೆ ಈ ಫ್ಯಾಬ್ರಿಕ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ಈ ಬಟ್ಟೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಬಟ್ ದ ಪ್ರಾಬ್ಲಮ್ ಏನಂದರೆ, ಇದು ನಾನು ಟ್ರಯಲ್ ಮಾಡಿ ನೋಡಿದಾಗ ನನಗಿದು ಸೂಟ್ ಆಗಲಿಲ್ಲ. ಸೊ ಲೆಟ್ ಮಿ ಸಿ, ಅಕಸ್ಮಾತ್ ಇಷ್ಟ ಆದರೆ ಇಟ್ಕೊಳ್ತೀನಿ. ಬಿಕಾಸ್ ಈ ಫ್ಯಾಬ್ರಿಕ್, ದ ಕ್ವಾಲಿಟಿ ಇಸ್ ರಿಯಲಿ ಸೋ ಗುಡ್. ಹಾಗೆಯೇ ಇದರ ಪ್ರೈಸ್ ಬಂದು 1790 ರೂಪೀಸ್. ಇದರಲ್ಲಿರ್ತಕ್ಕಂಥ ಪರ್ಲ್ ವರ್ಕ್ ಎಲ್ಲವೂ ಕೂಡ ನನಗೆ ತುಂಬ ಇಷ್ಟ ಆಯಿತು. ಡಿಸ್ಕೌಂಟಲ್ಲಿ ಸಿಕ್ಕಿರೋದ್ರಿಂದ ಇದು ನನಗೆ 1100 ರೂಪೀಸ್ ಸಿಕ್ಕಿದೆ. ನಾನು ಈ ಒಂದು ಪ್ರಾಡಕ್ಟನ್ನು ಓಪನ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ವೈಟ್ ಕಲರ್ ಟಾಪ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ, ಅಂದರೆ ಬೇಗ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಆ್ಯಪಲ್ಲಿ ನೋಡಿಬಿಟ್ಟು ನಾನು ಈ ಬಟ್ಟೆಯನ್ನು ಆರ್ಡ್ರ್ ಮಾಡಿದ್ದು. ಆ್ಯಕ್ಚುಲಿ ಇದೇನೆಂದರೆ, ಟಾಪ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಒಳ್ಳೆ ಡಿಸೈನ್ ಆ್ಯಂಡ್ ಫ್ಯಾಬ್ರಿಕ್ಕು ಕೂಡ ಚೆನ್ನಾಗಿದೆ. ಅಂದರೆ ಏನಂದರೆ ನನಗೆ ಸ್ವಲ್ಪ ಇದು ಮಕ್ಕಳ ಸ್ಕೂಲ್ ಯೂನಿಫಾರ್ಮ್ ಥರ ಇದೆ ಅನ್ನಿಸ್ತು. ಸೊ ಹಾಗಾಗಿ ಅಷ್ಟು ಲೈಕ್ ಆಗ್ತಾ ಇಲ್ಲ, ರಿಟರ್ನ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಇದರ ಪ್ರೈಸ್ ಬಂದು 1090 ರೂಪೀಸ್. ಬಟ್ ನನಗೆ ಇದಕ್ಕೆ ಜಸ್ಟ್ 890 ರೂಪೀಸ್ಗೆ ಇದು ಸಿಕ್ಕಿರೋದು. ಅಂದ್ರೂ ಈ ಪ್ರಾಡಕ್ಟ್ ಅಷ್ಟು ಇಷ್ಟ ಆಗ್ತಾಯಿಲ್ಲ ನನಗೆ, ಜಸ್ಟ್ ಬಿಕಾಸ್ ಹೇಳಿದ್ನಲ್ಲ ಯೂನಿಫಾರ್ಮ್ ಬಟ್ಟೆ ಥರ ಇದೆ. ಸೊ ಅದಕ್ಕೆ ಈ ಪ್ರಾಡಕ್ಟನ್ನು ನಾನು ರಿಟರ್ನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ದ ನೆಕ್ಸ್ಟ್ ಪ್ರಾಡಕ್ಟ್, ಆ್ಯಕ್ಚುಲಿ ಇದು ಬಂದು ಪಲಾಜೋ ಪ್ಯಾಂಟ್. ಓಕೆ, ಈ ಒಂದು ಪ್ಯಾಂಟ್ನ ನೈಟ್ ವೇರ್ ಆಗು ಯೂಸ್ ಮಾಡ್ಬೋದು, ಆಚೆನೂ ಯೂಸ್ ಮಾಡ್ಬೋದು. ಈ ಒಂದು ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿರುವಂಥ ಕಾಟನ್ ಇದು. ಸೊ ತುಂಬ ಚೆನ್ನಾಗಿದೆ, ಯೂಸ್ ಮಾಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ. ಅಂದರೆ ಅವರು ಅಲ್ಲಿ ಸೈಜ್ ಕರೆಕ್ಟಾಗಿ ಮೆನ್ಷನ್ ಮಾಡದೇ ಇರೋ ಕಾರಣ ನಾನು ಮೇ ಬಿ ಆ ಒಂದು ಪ್ರಾಡಕ್ಟ್ಸ್ ಎಲ್ಲ ನನಗೆ ಯಾವಾಗಲೂ ಚಿಕ್ಕದಾಗ್ತಿತ್ತು. ಅದಕ್ಕೆ ನಾನು ದೊಡ್ಡ ಸೈಜ್ ಬೇಕೇನೋ ಅಂತ ಅಂದ್ಕೊಂಡು ಎಲ್ ಸೈಜನ್ನು ಆರ್ಡ್ರ್ ಮಾಡಿದೆ. ಬಟ್ ಇದು ನನಗೆ ತುಂಬಾ ಲೂಸ್ ಆಗ್ತಾ ಇದೆ. ಇಟ್ಸ್ ಲೈಕ್ ವೆರಿ ಮಚ್, ತುಂಬ ಎಲಾಸ್ಟಿಸಿಟಿ ಜಾಸ್ತಿ ಇರೋದ್ರಿಂದ ತುಂಬ ಲೂಸ್ ಆಗ್ತಾಯಿದೆ. ಸೊ ಐ ಥಾಟ್ ಎಮ್ ಸೈಜ್ ಆರ್ಡ್ರ್ ಮಾಡಿ ನೋಡೋಣ, ಅದೇನಾದ್ರು ಚೆನ್ನಾಗಿ ಫಿಟ್ ಆಯಿತು ಆ್ಯಂಡ್ ಸೂಟ್ ಆಯಿತು ಅಂದರೆ ಅದನ್ನು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಫ್ಯಾಬ್ರಿಕ್ ಅಂತೂ ಸಖತ್ತಾಗಿದೆ. ದಿಸ್ ಈಸ್ ಜಸ್ಟ್ ಓಕೆ. ಸೊ ಈ ಒಂದು ಪ್ರಾಡಕ್ಟ್ ಪ್ರೈಸ್ನ ನೋಡೋದಾದರೆ ದಿಸ್ ಇಸ್ 1390 ರೂಪೀಸ್. ಬಟ್ ನನಗೆ ಡಿಸ್ಕೌಂಟಲ್ಲಿ ತುಂಬ ಕಮ್ಮಿ ಬೆಲೆ ಸಿಕ್ತು, 990 ರೂಪೀಸ್ಗೆ. ಆ್ಯಕ್ಚುಲಿ ನನಗೆ ಇದು ತುಂಬ ಇಷ್ಟ ಆಯಿತು. ಬಟ್ ಬಿಕಾಸ್ ಆಫ್ ಸೈಜ್ ಇಶ್ಯೂಸ್ ನಾನು ಈ ಪ್ರಾಡಕ್ಟ್ನ ರಿಟರ್ನ್ ಮಾಡಬೇಕಾಯಿತು ಅಷ್ಟೇ. ಇವಾಗ ರಿಟರ್ನ್ ಮಾಡ್ತೀನಿ. ಸೊ ಎಕ್ಸ್ಚೇಂಜ್ ಮಾಡ್ಕೊತೀನಿ, ಇಲ್ಲಾಂದರೆ ಅದರ್ವೈಸ್ ಲೈಕ್ ಎಮ್ ಸೈಜ್ಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ನೋಡ್ತೀನಿ. ಇಫ್ ಅದು ಕೂಡ ನನಗೇನಾದ್ರು ಫಿಟ್ಟಿಂಗ್ ಪ್ರಾಬ್ಲಮ್ ಅಂದರೆ ಆಬ್ವಿಯಸ್ಲಿ ಐ ಕ್ಯಾನ್ ಡೆಫಿನೆಟ್ಲಿ ನಾಟ್ ವೇರ್ ದಿಸ್. ಸೊ ದ ಫೋರ್ತ್ ಪೀಸ್ ಅಂದರೆ ಇದು, ಐ ಥಾಟ್ ಅದನ್ನು ಆಚೆಗೂ ಹಾಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡು ಇದೊಂದು ಪ್ರಾಡಕ್ಟನ್ನು ಆರ್ಡ್ರ್ ಮಾಡಿದೆ. ಆ್ಯಕ್ಚುಲಿ ಇದೇನು ಗೊತ್ತಾ, ಫೋಟೋದಲ್ಲಿ ತುಂಬ ಚೆನ್ನಾಗಿತ್ತು ಈ ಪೀಸು. ಆದರೆ ಇಲ್ಲಿ ನನಗೆ ಫ್ಯಾಬ್ರಿಕ್ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ. ವೈಡ್ ಲೆಗ್ ಇದೆ, ಎಲ್ಲನೂ ಇದೆ ಕೂಡ, ಬಟ್ ಅದೇನೋ ನಂಗೆ ಅಷ್ಟು ಇಷ್ಟ ಆಗ್ತಾಯಿಲ್ಲ. ಈ ಫ್ಯಾಬ್ರಿಕೇ ಇಷ್ಟ ಆಗ್ತಾಯಿಲ್ಲ, ಸ್ವಲ್ಪ ತೆಳು ಬಟ್ಟೆ ಥರ ಇದೆ. ಬೇರೆ ಟ್ರೌಸರ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಈ ಫ್ಯಾಬ್ರಿಕ್ಕು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇದೆ. ಸೊ ಅದಕ್ಕೆ ನಾನು ಇದನ್ನು ಹಾಕ್ಕೊಂಡು ಕೂಡ ನೋಡಿಲ್ಲ. ಹಾಗಾಗಿ ಈ ಒಂದು ಟ್ರೌಸರ್ಸನ್ನು ನಾನು ರಿಟರ್ನ್ ಮಾಡ್ತಾ ಇದ್ದೀನಿ. ಇದರ ಪ್ರೈಸ್ ಬಂದು 1190 ರೂಪೀಸ್. ಬಟ್ ಇದು 760 ರೂಪೀಸ್ಗೆ ಸಿಕ್ಕಿರೋದು. ಸೊ ಮೇ ಬಿ ಐ ಡೋಂಟ್ ನೋ ಪ್ರೈಸ್ ಇಶ್ಯೂಸಾ ಅಥವಾ ಫ್ಯಾಬ್ರಿಕ್ ಇಶ್ಯೂಸಾ ಅಂತ. ಮೇ ಬಿ ಕಮ್ಮಿ ಇರೋದ್ರಿಂದನೇ ಕಮ್ಮಿ ಕ್ವಾಲಿಟಿ ಕೊಟ್ಟಿರ್ಬೋದು, ಐ ಥಿಂಕ್ ಸೊ. ಏನೇ ಆದರೂ ಈ ಪ್ರಾಡಕ್ಟ್ ನನಗೆ ಇಷ್ಟ ಆಗಿಲ್ಲ. ಸೊ ದಿಸ್ ಈಸ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ. ಈ ಒಂದು ಪ್ರಾಡಕ್ಟು ಸಮ್ಮರ್ ಕಲೆಕ್ಷನ್ಗೆ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಪ್ರಿಂಟ್ ಆಗಿರ್ಬೋದು, ಈ ಕಲರ್ ಆಗಿರ್ಬೋದು, ಸಮ್ಮರ್ಗೆ ಹೇಳಿ ಮಾಡಿಸ್ದಂಗಿದೆ. ಈ ಡ್ರೆಸ್ ಬಂದು
ಸ್ಲೀವ್ಸ್ ತುಂಬಾ ಕಮ್ಮಿ ಇದೆ, ಪ್ಲಸ್ ಅದರ ಜೊತೆಗೆ ತುಂಬ ಇದು ಓಪನ್ ಇರೋದ್ರಿಂದ ನನಗೆ ಈ ಒಂದು ಬಟ್ಟೆ ಇಷ್ಟ ಆಗಿನೂ ಆಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಫ್ಯಾಬ್ರಿಕ್ ಎಲ್ಲ ತುಂಬ ಚೆನ್ನಾಗಿದೆ, ಸಮ್ಮರ್ಗೆ ಹೇಳಿ ಮಾಡಿಸ್ದಂಗಿದೆ. ನಿಮ್ಗೇನಾದರೂ ಇರಲಿ ಯಾವ್ದಾದ್ರು ಬಟ್ಟೆಗಳು ಇಷ್ಟ ಆದರೆ ನೀವು ನನ್ನ ಕೇಳ್ಬೋದು, ನಾನು ಲಿಂಕನ್ನು ಶೇರ್ ಮಾಡ್ತೀನಿ. ಹಾಗೆ ಹೇಳೋದಾದರೆ ಇದೊಂದು ತುಂಬಾ ಚೆನ್ನಾಗಿರೋ ಫ್ಯಾಬ್ರಿಕ್ಕು, ಬೀಚ್ ವೇರ್ಗೂ ಕೂಡ ಯೂಸ್ ಮಾಡ್ಬೋದು, ಎಲ್ಲ ರೀತಿಯಲ್ಲೂ ಹಾಕೋಬೋದು ಈ ಒಂದು ಬಟ್ಟೆಯನ್ನು. ಸೊ ನಿಮ್ಗೇನಾದ್ರು ಇಷ್ಟ ಆದರೆ ಜಸ್ಟ್ ಲೆಟ್ ಮೀ ನೋ. ಸೊ ಇದಾಗಿತ್ತು ನನ್ನ ಸವನ ಸಮ್ಮರ್ ಶಾಪಿಂಗ್. ಈಗ ನಾನು ನೆಕ್ಸ್ಟು ನಿಮಗೆ ತೋರಿಸ್ತಾ ಇರೋದು ನನ್ನ ಬರ್ಡೇಗೋಸ್ಕರ ನಾನು ಏನೇನೆಲ್ಲ ತೊಗೊಂಡೆ. ಅಂದರೆ ಎಲ್ಲನೂ ಬಂದಿಲ್ಲ, ಸೊ ಬಂದಿರೋದು ಟಾಪ್ಸ್ ಮಾತ್ರ. ಆ ಟಾಪ್ಸಲ್ಲಿ ನನಗೆ ಯಾವ್ದು ತುಂಬ ಇಷ್ಟ ಆಯಿತು ಅಂತ ನಾನು ತೋರಿಸ್ತೀನಿ. ಆ್ಯಂಡ್ ದಿಸ್ ಇಸ್ ಫ್ರಮ್ ನೈಕಾ. ಈ ಒಂದು 3 ಪೀಸ್ಗಳು ನನಗೆ ನಾನು ನೈಕಾಲ್ ಶಾಪಿಂಗ್ ಮಾಡಿದ್ರು. So this is the shimmer top along with the slip. So actually ಈ ಒಂದು ಟಾಪ್ ನನಗೆ ತುಂಬಾ ಇಂಪ್ರೆಸ್ ಆಯಿತು. ಬರ್ಡೇ ವೇರ್ಗೆ ಇದ್ರ ಮೇಲೆ ಹೋಗುತ್ತೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಅನ್ನಿಸ್ತು. ಸೊ ಲೆಟ್ ಮೀ ಟೇಕ್ ಅನ್ ಆಪ್ಷನ್ ಅಂತ ಇನ್ನೊಂದೆರಡು ಫ್ಯಾಬ್ರಿಕ್ ಇದೆ, ಆ 2 ಬಟ್ಟೆಗಳನ್ನು ಕೂಡ ನಾನು ಟ್ರಯಲ್ ಮಾಡಬೇಕಿದೆ. ಸೊ ಈ ಟಾಪ್ನ ಪ್ರೈಸ್ ಬಂದು 3000 ರುಪೀಸ್, ಆದರೆ ಇದು ನನಗೆ ಡಿಸ್ಕೌಂಟಲ್ಲಿ ಸಿಕ್ಕಿರೋದು 1700ಗೆ ನಾನು ಒಂದು ಪ್ರಾಡಕ್ಟ್ನ ಶಾಪ್ ಮಾಡಿದ್ದೀನಿ. ಅಪ್ಪ ಬಿಸಿಲು ಜಾಸ್ತಿ ಆಯಿತು, ಸ್ವಲ್ಪ ಸೈಡು ಎಲ್ಲ ಕಡೆಯಿಂದ ಬಿಸಿಲು. ಸೊ ದಿಸ್ ಇಸ್ ದ ಫಸ್ಟ್ ಟಾಪ್ ವಿಚ್ ಐ ಚೂಸ್ಡ್. ಸೊ ದಿಸ್ ಈಸ್ ದ ಸೆಕೆಂಡ್ ಪೀಸ್. ಈ ಬ್ರ್ಯಾಂಡ್ನ ಹೆಸರು ಬಂದು RSVP ಅಂತ. ಇದು ಕೂಡ ಬರ್ಡೇಗೆ ಅಂತಲೇ ತೊಗೊಂಡಿದ್ದು. ಆ್ಯಕ್ಚುಲಿ ಈ ಬಟ್ಟೆನೂ ಕೂಡ ನನಗೆ ತುಂಬ ಇಷ್ಟ ಆಯಿತು. ಲೈಕ್ ಬ್ಲೂ ಕಲರ್, ಇದ್ರ ಮೇಲೆ ರೋಸ್ ಪ್ಯಾಟರ್ನ್ ಬಂದಿರೋದಿದು. ಆ್ಯಂಡ್ ದಿಸ್ ಇಸ್ ಆಲ್ಸೋ ಎ ಶರ್ಟ್. ಪ್ರೈಸ್ ಬಂದು 3295 ರುಪೀಸ್. ಸೊ ಜಸ್ಟ್ ಲೆಟ್ ಮೀ ಟ್ರೈ. ಇದು ಕೂಡ ಡಿಸ್ಕೌಂಟ್ ಇತ್ತು. ಐ ಎಕ್ಸಾಕ್ಟ್ಲಿ ಡೋಂಟ್ ನೋ, ಯಾಕಂದರೆ ನಾನು ಬಲ್ಕಿಯಲ್ಲಿ ತೊಗೊಂಡಿದ್ದಲ್ವಾ, ನನಗೆ ಪ್ರೈಸ್ ಮರ್ತೋಗಿದೆ. ಸೊ ಓಕೆ, ಐ ವಿಲ್ ಮೆನ್ಷನ್. ಆ್ಯಂಡ್ ದಿಸ್ ಇಸ್ ದ ಥರ್ಡ್ ಪೀಸ್. ಆ್ಯಕ್ಚುಲಿ ಪಿಂಕ್ ಕೂಡ ನನಗೆ ಬೇಗ ಅಟ್ರಾಕ್ಟ್ ಆಗುತ್ತೆ. ಸೊ ಈ ಒಂದು ಬಟ್ಟೆನೂ ಕೂಡ ನನಗೆ ತುಂಬ ಇಷ್ಟ ಆಗಿ ತೊಗೊಂಡಿದ್ದು. ಆ್ಯಕ್ಚುಲಿ ತುಂಬ ಕ್ಯೂಟಾಗಿರೋ ಟಾಪ್ ಇದು. ಈ 3ರಲ್ಲಿ ಕೇಳೋದಾದ್ರೆ ನನಗೆ ಈ ಟಾಪ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇನ್ನೂ ಬಟ್ಟೆಗಳು ತೊಗೊಳ್ಬೇಕಿದೆ. ಸೊ ಐ ಜಸ್ಟ್ ಲೆಟ್ ಯು ನೋ ಪರ್ಚೇಸಸ್ ಮಾಡಿದ ಮೇಲೆ. ಈಗ ಈ 3ರಲ್ಲಿ ನನಗೆ ತುಂಬ ಇಷ್ಟ ಆಗಿರೋ ಟಾಪ್ ಅಂದರೆ ಇದೇ ಆಯಿತು. ಬಿಕಾಸ್ ದಿಸ್ ಇಸ್ ಸೋ ಗುಡ್ ಆ್ಯಂಡ್ ದ ಕಲರ್ ಇಸ್ ಆಲ್ಸೋ ನನಗೆ ತುಂಬ ಇಷ್ಟ ಆಗ್ತದೆ. ಫ್ಯಾಬ್ರಿಕ್ಕು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಸಮ್ಮರ್ ವೇರ್ ಕೂಡ ಆಗ್ಬೋದು. ಆ್ಯಂಡ್ ಇನ್ನೊಂದೇನೆಂದರೆ ಪಾರ್ಟಿ ವೇರ್ ಕೂಡ ಆಗುತ್ತೆ. ಇದು ಇಲ್ಲಿ ಕಾಣಿಸ್ತಾ ಇರೋ ಅಷ್ಟು ಡೀಪ್ ಇದಿಲ್ಲ, ಬಿಕಾಸ್ ಆ ವೇರ್ ಮಾಡಿದಾಗ ಇದು ಪ್ರಾಪರಾಗಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ದಿಸ್ ಇಸ್ ಸೋ ಗುಡ್. ಸ್ಲೀವ್ಸು ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿದೆ. ಹಾಗೆ ಇದರ ಪ್ರೈಸ್ ಬಂದು 2295 ರುಪೀಸ್. ಇದು ಜಸ್ಟ್ 1300 ರುಪೀಸಿಗೆ ನನಗೆ ಸಿಕ್ಕಿರೋದು. ಇದು ಬಂದು 20 ಡ್ರೆಸ್ಸಸ್ ಬೈ ನೈಕಾ ಫ್ಯಾಷನ್ ಅನ್ನೋ ಬ್ರ್ಯಾಂಡ್ ಇದು. ಸೊ ಇಷ್ಟೇ, ಇದಾಗಿತ್ತು ನನ್ನ ಬರ್ತ್ಡೇ ಶಾಪಿಂಗ್. ಆ್ಯಂಡ್ ಸೊ ನೀವು ನೋಡಿದ ಹಾಗೆ ಸಮ್ಮರ್ ಶಾಪಿಂಗ್ ಕೂಡ ಇದೇ ಆಗಿತ್ತು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.